ಸರ್ ಇದು 6 ಎಕರೆ ಪೇಪರು, 4 ರಿಂದ 5 ಎಕರೆ ಕರಾವು, 2 ಬೋರ್ಗಲ್ಲು, ಒಂದು 100 ರಿಂದ 200 ತೆಂಗಿನ ಗಿಡ ಐತೆ, ಒಂದು ಕಡೆ ರಸ್ತೆ, 2 ಕಡೆ ಹಳ್ಳ, ಒಂದು ಕಡೆ ಫಾರೆಸ್ಟು, 2 ಬೋರ್ಗಲ್ಲು ಒಳ್ಳೆ ನೀರೈತೆ. ಬೋರ್ಗಲ್ಲಂತೂ 6, 1 4 ಇಷ್ಟರಲ್ಲೂ ಬೌಂಡ್ರಿ ಫಿಕ್ಸ್ ಮಾಡಿ 10 ತಡಿ 20 ತಡಿ ಕಲ್ಲು ಹಾಕಿದ್ದಾರೆ. 2 ಬೋರ್ಗಲ್ಲಂತೂ ಒಳ್ಳೆ ನೀರೈತೆ ನೋಡಿ. ಮಣ್ಣಂತೂ ಇದೇ ರೀತಿ ಮಣ್ಣು, ಒಳ್ಳೆ ಸಾಯಲು, ರೆಡ್ ಸಾಯಲು. ಎಲ್ಲ ಸುತ್ತ ರೈತರುಗಳ ಜಮೀನುಗಳು ಇಲ್ಲಿರೋದೆಲ್ಲ. ಮಳವಳ್ಳಿಯಿಂದ 12 ಕಿಲೋಮೀಟ್ರು, ಮಳವಳ್ಳಿ ಟು ಹೈವೇ ಮೈಸೂರು ಹೈವೇ ರೋಡಿಂದ 6 ಕಿಲೋಮೀಟ್ರು. ತೆಂಗೆಲ್ಲ ನೋಡಿ ಈ ರೀತಿ ಒಂದು 100-200 ಗಿಡ ಈ ರೀತಿ ತೆಂಗಿನ ಗಿಡ ಐತೆ. ಇವರು ಮೇಂಟೆನೆನ್ಸ್ ಮಾಡಿಲ್ಲ. 2 ಬೋರ್ಗಲ್ಲು ಒಳ್ಳೆ ನೀರಿದೆ ಸರ್, ಗುಡ್ ಸಾಯಲು. ಇಲ್ಲೆಲ್ಲ ಸುತ್ತ ರೈತರುಗಳ ತೋಟಗಳೇ ಫುಲ್ಲೆಲ್ಲ. ನೋಡಿ ರೀತಿ ಮರ 150-200 ತೆಂಗಿನ ಮರ ಐತೆ. ಎರಡು ಕಡೆ ಹಳ್ಳ, ಒಂದು ಕಡೆ ರೋಡು, ಒಂದು ಕಡೆ ಫಾರೆಸ್ಟು. 6 ಎಕರೆ ಪೇಪರು, 4 ಎಕರೆ ಕರಾವು. ಮೇಂಟೆನೆನ್ಸ್ ಮಾಡಿಲ್ಲ ಅವರು. ಬೋರ್ಗಲ್ಲಂತೂ ಒಳ್ಳೆ 3 ಇಂಜಿನೀರ್ ಐತೆ. ಮಳವಳ್ಳಿ ಟು ಮೈಸೂರು ಹೈವೇ ರೋಡಿಂದ 5 ರಿಂದ 6 ಕಿಲೋಮೀಟ್ರು. ಮಣ್ಣಂತೂ ಸೂಪರ್ ಆಗಿದೆ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು ಪರ್ಚೇಸ್ ಮಾಡಿರುವಂಥ ಜಾಗ. ಇವ್ರ ಎಕರೆ 50 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ? ನೆಗೋಷಿಯಬಲ್ ಐತೆ. ಡೈರೆಕ್ಟ್ ಪಾರ್ಟಿ ಹತ್ರ ಕೊಡ್ತೀನಿ, ಸಿಟ್ಟಿಂಗ್ ಕೊಡ್ತೀನಿ. 2 ಬೋರ್ಗಲ್ ಒಳ್ಳೆ ನೀರೈತೆ ನೋಡಿ. ತೆಂಗೆಲ್ಲ ಇದೇ ರೀತಿ ಒಂದು 200-150 ಗಿಡ ಈ ರೀತಿ ಐತೆ. ಒಂದೊಂದು ಸ್ವಲ್ಪ ಅಂಬಳ ಕಡ್ದೈತೆ. ಇವ್ರು ಮೇಂಟೆನೆನ್ಸ್ ಮಾಡಿಲ್ಲ, ನೀರೆಲ್ಲ ಕಟ್ಕೊಂಡು. ನೀರಂತೂ ತುಂಬ ಚೆನ್ನಾಗಿದೆ. ಏರಿಯಾ ಒಳ್ಳೆ ಏರಿಯಾ. ಊರಿಂದ ಒಂದು 3/4 ಕಿಲೋಮೀಟ್ರ್, 1 ಕಿಲೋಮೀಟ್ರು. ಹೈವೇಯಿಂದ 5 ಕಿಲೋಮೀಟ್ರು.